ಈ ಸಿನಿಮಾದ ಲಿರಿಕ್ ನೋಡಿ ತುಂಬ ಖುಷಿ ಆಯಿತು. ಸಖತ್ತಾಗಿ ಲಿರಿಕ್ ಬರೆದಿದ್ದಾರೆ. ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ, ಬಟ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಲಿಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿ ಲಿರಿಕ್ ಬರೆದಿದ್ದಾರೆ. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಸಾಹಿತ್ಯನೇ ಬರೆಯೋಕ್ಕೆ ಪ್ರೇಮ್ ಸರ್ ತುಂಬ ಅನುಭವಗಳನ್ನ ತಾಂಡಿದ್ದಾರೆ ಅನಿಸುತ್ತೆ. ತುಂಬ ಫಿಲ್ಮ್ ಮಾಡಿದ್ದಾರೆ, ಸಖತ್ತಾಗಿ ಬರೆದಿದ್ದಾರೆ. ಏನೇ ಆದರೂ ಸಾಂಗ್ ಮಾತ್ರ ಅಷ್ಟು ಸಖತ್ತಾಗಿದೆ. ಕೇಳಲಿಕ್ಕಾಗಲ್ಲ, ನೋಡಲಿಕ್ಕಾಗಲ್ಲ. ಪಾಪ ಅದರಲ್ಲಿ ಆ್ಯಕ್ಟ್ ಮಾಡಿರುವಂತಹ ಆ ಬಾಲಿವುಡ್ ಡ್ಯಾನ್ಸರ್ ಆ ಲಿರಿಕ್ ಗೊತ್ತಿಲ್ವೋ ಗೊತ್ತಿಲ್ಲ, ಪಾಪ ಕುಂದಿದ್ದಾರೆ, ಹೋಗಿದ್ದಾರೆ, ಅವ್ರ ಕೆಲಸ ಅವ್ರ ಕಾರ್ಯ ಮಾಡಿದ್ದಾರೆ. ನಾನು ಇದರಲ್ಲಿ ಧ್ರುವ ಸರ್ಜಾ ಬಗ್ಗೆ ಆಗಲಿ ಅಥವಾ ಡ್ಯಾನ್ಸರ್ ಬಗ್ಗೆ ಆಗಲಿ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಹಿಂದಿನ ಕಾಲದ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಶಂಕರ್ ನಾಗ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಪ್ರತಿಯೊಬ್ಬರು ಸಿನಿಮಾದಲ್ಲೂ ಐಟಮ್ ಸಾಂಗ್ಗಳು ಇದ್ದದ್ದೇ. ಸೊ ಎಂತೆಂಥ ಲೆಜೆಂಡ್ಗಳು ಸಿನಿಮಾಗಳು ಕೂಡ ಐಟಮ್ ಸಾಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಪ್ರತಿಯೊಂದು ಇದ್ದೇ ಇರುತ್ತೆ ಸಿನಿಮಾ ಅಂದಮೇಲೆ, ಇದೆಲ್ಲ ಕಾಮನ್. ಬಟ್ ಲಿರಿಕ್, ಪ್ರೇಮ್ ಸರ್ ನೀವು ತುಂಬ ಸಿನಿಮಾಗಳು ಮಾಡಿದ್ದೀರಾ, ತುಂಬ ಅನುಭವಗಳಿದೆ, ಹಾಗೂ ಮಂಡ್ಯದವರು ಕೂಡ. ಬಟ್ ಈ ರೀತಿ ಲಿರಿಕ್ಸ್ ಬರೆಯುವಾಗ ನಿಮಗೆ ಬೇರೆ ಏನು ತಲೆಗೆ ಬರಲಿಲ್ವಾ? ಜನಗಳು ಯಾವ ರೀತಿ ತಗೊಳ್ತಾರೆ ಆ ಒಂದು ಸಾಲನ್ನ ಅನ್ನೋದು ನಿಮ್ಮ ಮೈಂಡಿಗೆ ಬರಲಿಲ್ವಾ? ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಇದೆ. ನಮ್ಮ ಕನ್ನಡನ ಎತ್ತರಕ್ಕೆ ತಗೋಬೇಕು ಅನ್ನೋ ಮೈಂಡ್ಸೆಟ್ ಕೂಡ ನಿಮಗಿದೆ ಅಂತ ನಮಗೆ ಗೊತ್ತು. ಬಟ್ ಈ ರೀತಿ ಲಿರಿಕ್, ಈ ರೀತಿ ಸಾಹಿತ್ಯನ ಬರೆಯುವಾಗ ದಯವಿಟ್ಟು ಕನ್ನಡನ ತಲೆಯಲ್ಲಿಟ್ಕೊಂಡು ಯೋಚನೆ ಮಾಡಿ ಲಿರಿಕ್ಗಳನ್ನ ಬರೀರಿ ಅಂತ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.